ಮದನ್ನೇ ಕಾಣಿಸ್ತಿದ್ದಾನಲ್ಲ. ಆದ್ರೆ ಇವನು ಮದನ್ ಹೌದು ಅಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯಯ್ಯೋ, ಇವನೆಲ್ಲೋದ? ಎಲ್ಲೋದ ಇವನು? ಯಾರು ಕಾಣ್ತಿಲ್ವಲ್ಲ. ಅಯ್ಯೋ, ನಾನು ಎಲ್ಲಿದ್ದೀನಿ ಈಗ? ಎಲ್ಲಿಗೆ ಬಂದ್ಬಿಟ್ಟಿದ್ದೀನಿ? ಅಯ್ಯೋ, ಯಾವ ದಾರಿಯಲ್ಲಿ ಬಂದೆ ನಾನು? ಏನ್ ಮಾಡ್ಲಿ ಈಗ? ಸುಬ್ಬು, ಅಯ್ಯೋ, ನೆಟ್ವರ್ಕ್ ಬೇರೆ ಇಲ್ಲ. ಅಯ್ಯೋ, ಪ್ರತಿ ಸಲ ಹೀಗೇನಾದ್ರೂ ಆದಾಗ ಸುಬ್ಬು ನನ್ನ ಜೊತೆಲಿ ಇರ್ತಿದ್ದ. ಹೇಗಾದ್ರೂ ಮಾಡಿ ನನ್ನನ್ನ ಕಾಪಾಡ್ತಾ ಇದ್ದ. ಈಗ ನಾನು ಒಬ್ಬಳೇ ಇದ್ದೀನಿ. ನಾನು ಏನ್ ಮಾಡ್ಲಿ ಈಗ? ಎಲ್ಲಿ ಅಂತ ಹೋಗ್ಲಿ? ನಾನು ವಾಪಸ್ ಹೇಗೆ ಹೋಗೋದು ಇವಾಗ? ಇಷ್ಟು ರಾತ್ರಿಯಲ್ಲಿ ಒಬ್ಬೊಬ್ಳೆ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ಇದೆಲ್ಲ ತುಂಬಾ ಡೇಂಜರು. ಈಗ ಏನ್ ಮಾಡ್ಲಿ? ಯಾವ ದಾರಿಯಲ್ಲಿ ಹೋಗ್ಲಿ? ದೇವ್ರೆ, ನೀನೇ ನನ್ಗೆ ಯಾವ್ದಾದ್ರು ದಾರಿ ತೋರಿಸು. ಆ ದಾರಿಯಲ್ಲಿ ಹೋಗ್ತೀನಿ. ನನಗೆ ಮನೆ ಸಿಕ್ಕಿದ್ರೆ ನನ್ನ ಪುಣ್ಯ. ಅಯ್ಯೋ, ಫೋನ್ ಬ್ಯಾಟ್ರಿ ಬೇರೆ ಲೋ ಇದೆ. ಫೋನ್ ಆಫ್ ಆಗಿ ಟಾರ್ಚ್ ಆಫ್ ಆಗಿಬಿಟ್ರೆ ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಬಂದಿದ್ದೀನಿ ಅಂತನೂ ಗೊತ್ತಿಲ್ಲ. ಇಲ್ಲಿಂದ ಎಲ್ಲಿ ಹೋಗ್ಬೇಕಂತನೂ ಗೊತ್ತಿಲ್ಲ. ಅಯ್ಯಯ್ಯೋ, ಏನು ಮಾಡಲಿ ಇವಾಗ? ಇದೇನಿದು? ಈಟತ್ನಾಗೆ ಈ ಕಡೆಗೆ ಯಾರೋ ಬರ್ತಾವ್ರಲ್ಲ. ಯಾರದು? ಅಯ್ಯಯ್ಯೋ, ಯಾರು ಈ ಕಡೆನೆ ಬರ್ತಿದ್ದಾರೆ ಅನ್ಸ್ತದೆ. ಯಾರು
ಕಂಬಳಿ ಹೊತ್ಕೊಂಡು ಕೋಲ್ ಬೇರೆ ಇಟ್ಕೊಂಡಿದ್ದಾರೆ. ಯಾರಿರ್ಬೋದು? ಈ ಊರಿನ ಜನನ ಅಥವಾ ಕಳ್ಳರು ದೊರಡೆಕೋರ್ರು ಆಗಿರ್ಬೋದಾ? ಅಯ್ಯಯ್ಯೋ, ಇಲ್ಲಿದ್ರೆ ಒಳ್ಳೇದಲ್ಲ. ಇಲ್ಲಿಂದ ಹೋಗ್ಬಿಡ್ತೀನಿ ಮೊದಲು. ಅವ್ರೇನಾದ್ರೂ ನಂಗೆ ತೊಂದರೆ ಕೊಟ್ಬಿಟ್ರೆ ಬೇಡ ಬೇಡ ಬೇಡ. ಏಯ್ ಏಯ್ ನಿಂತ್ಕ ನಿಂತ್ಕೋ ಆಚೆ ನಿಂತ್ಕೋ. ಹುಡುಗಿ ವಾಯ್ಸಾ? ಯಾರಿದು? ನಿಂತ್ಕೊಳ್ಳಿ. ಯಾರು ನೀವು? ಎಲ್ಲಿಂದ ಬಂದವ್ರಿ? ನಾನು ಈ ಊರಿನವಳೆ. ಏನ ಈ ಊರ್ನವ್ರ? ದಿಟ ಹೇಳಿ, ನಾನು ನಿಮ್ಮನ್ನ ಯಾವತ್ತೂ ಈ ಊರ್ನಾಗ ನೋಡೇ ಇಲ್ಲ. ಈ ಊರಿಗೆ ಹೊಸಬ್ರಾ? ಹೌದು, ಇವತ್ತಷ್ಟೇ ಇವ್ರಿಗೆ ಬಂದೆ. ಇವತ್ತಷ್ಟೇನಾ? ಓ, ಉತ್ಸವ ನೋಡಕ್ಕಂತ ಬಂದವ್ರಾ? ಅಯ್ಯೋ ದೇವ್ರೆ, ಇವಳಿಗೆ ಗೊತ್ತಾಯ್ತು. ಹೌದು, ಉತ್ಸವ ನೋಡೋಕ್ಕೆ ಅಂತ ಬೆಂಗಳೂರಿಂದ ಬಂದೆ. ಏನು, ಬೆಂಗಳೂರಿಂದನಾ? ಹಂಗಾದ್ರೆ ನೀವು ಮಿನಿಸ್ಟರ್ ಸಾಹೇಬ್ರ ಜೊತೆ ಬಂದವ್ರಾ? ಹೌದು. ಹೌದಾ? ಹಂಗಾರೆ ನಿಮ್ಮ ಮಿನಿಸ್ಟರ್ ಸಾಹೇಬ್ರು ಚೆನ್ನಾಗೇ ಗೊತ್ತಿರಬೇಕು. ಅಂದಾಗೆ ನೀವು ಅವ್ರಿಗೆ ಏನಾಗಬೇಕು? ಪಿ ಆಗ್ಬೇಕಾ? ಇವಳು ನನ್ನನ್ನು ಅಪ್ಪಂಗೆ ಪಿ ಅಂತ ಅನ್ಕೊಂಡಿದ್ದಾಳೆ. ಒಂಥರ ಒಳ್ಳೇದೇ ಆಯಿತು. ನಾನು ಮಿನಿಸ್ಟ್ರ್ ಮಗಳು ಅಂತ ಗೊತ್ತಾಗಿ ಏನಾದರೂ ತೊಂದರೆ ಆಗ್ಬಿಟ್ರೆ ಬೇಡ ಬೇಡ, ಪಿ ಅಂತಾನೆ ಹೇಳ್ಬಿಡ. ಹೌದು, ನಾನು ಮಿನಿಸ್ಟರ್ ಪಿ ಎನೇ. ಪಿ ಎ ಥರ ಕಾಣ್ತಿಲ್ವಾ? ಪಿ ಎ ಥರ ಕಾಣ್ದೆ ಇನ್ನೇನು ಕಾಣಕ್ಕದ್ದು? ಹಂಗಾದ್ರೆ ನೀವು ಮಿನಿಸ್ಟರ್ ಸಾಹೇಬ್ರ ಜೊತೆ ಯಾವಾಗ್ಲೂ ಇರ್ತೀರೇ? ಹೌದು, ಮಿನಿಸ್ಟರ್ ಪಿ ಅಂದಮೇಲೆ ಮಿನಿಸ್ಟರ್ ಸಾಹೇಬ್ರ ಜೊತೆನೇ ಇರ್ಬೇಕಲ್ವಾ? ಆಹಾ, ಎಂತ ಅದೃಷ್ಟ ನಂದು. ನಾನೇನಾರ ಇವಳ ಪರಿಚಯ ಮಾಡ್ಕೊಂಡ್ರೆ ಇವಳ ಜೊತೆನೆ ಹೋಗಿ ಯಜಮಾನ್ರನ್ನ ನೋಡ್ಬೋದು. ಯಾವ್ರೆ, ಯಜಮಾನ್ರನ್ನ ನೋಡಕ್ಕೆ ನೀನೇ ದಾರಿ ತೋರಿಸಿದ್ಯಾ. ಅದು ಸರಿ, ಇಟ್ಟೊತ್ನಾಗೆ ನೀವು ಇಲ್ಲೇನು ಮಾಡ್ತಿದ್ರಿ? ಅದು ಊರ್ ನೋಡೋಣ ಅಂತ ಬಂದೆ. ಕತ್ಲೆ ಆಗೋಯ್ತು, ಈಗ ದಾರಿ ತಪ್ಪಿಟ್ಟಿದ್ದೀನಿ. ಮತ್ತೆ ವಾಪಸ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇನಾದ್ರೂ ನನಗೆ ದಾರಿ ತೋರಿಸ್ಬೋದಾ? ಅತ್ತಯ್ಯ, ನೀವೇನು ಗಾಬರಿ ಮಾಡ್ಕೋಬೇಡಿ. ನಾನು ನಿಮ್ಮನ್ನ ಮನೆ ತಗೋ ಬಿಟ್ಬಿಡ್ತೀನಿ. ಆದರೆ ಅದಕ್ಕೂ ಮುಂಚೆ ನಮ್ಮ ಮನೆ ತಾವ ಹೋಗಿ ಅಜ್ಜಂಗೆ ಒಂದೇ ಒಂದು ಮಾತು ತಿಳಿಸಿ ಆಮೇಲೆ ನಿಮ್ಮನ್ನ ದೊಡ್ಡ ಮನೆ ತವ ಕರ್ಕೊಂಡು ಹೋಗ್ತೀನಿ. ನಡೀನಿ, ಹೋಗುಮ. ಅಯ್ಯಯ್ಯೋ, ಇಷ್ಟೊತ್ತಲ್ಲಿ ನಾನು ನಿಮ್ಮನೆಗೆ ಬರೋದಾ? ಬೇಡ ಬೇಡ ಬೇಡ, ನಂಗೆ ಸ್ವಲ್ಪ ದಾರಿ ತೋರಿಸ್ಬಿಡಿ, ನಾನು ಹೋಗ್ಬಿಡ್ತೀನಿ. ಅಯ್ಯೋ, ಹಂಗಂದ್ರಾತ? ಮಿನಿಸ್ಟರ್ ಸಾಹೇಬ್ರು ನಮ್ಮ ಪಾಲ್ಗೆ ದ್ಯಾವ್ರಿದ್ದಂಗೆ. ನೀವು ಅವ್ರ ಪಿ ಎ ಅನ್ಮ್ಯಾಕೆ ನೀವು ನಮ್ಮ ಮನೆಗೆ ಬರೋದು ನಮ್ಮ ಪಾಲ್ಗೆ ದೊಡ್ಡ ಅದೃಷ್ಟ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತೈತಲ್ಲ, ಅದೇ ನಮ್ಮನೆ. ಹಿಂಗೋಗಿ ಹಂಗೆ ಬಂದ್ಬಿಡಮ್ಮ. 5 ನಿಮಿಷ ಹೋಗುಮ್ಮ, ಬನ್ನಿ. ಅಪ್ಪನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡ್ತಿದ್ದಾಳೆ ಅಂದರೆ ಇವಳು ಒಳ್ಳೆ ಇರಬೇಕು. 5 ನಿಮಿಷ ಅಂತ ಹೇಳ್ತಿದ್ದಾಳೆ, ಇವಳ ಜೊತೆ ಹೋದ್ರೇನೆ ಸರಿ. ಬನ್ನಿ ಅಮ್ಮವ್ರೆ. ಸರಿ ಬರ್ತೀನಿ. ಆದರೆ 5 ನಿಮಿಷ ಬೇಗ ಬಂದ್ಬಿಡ್ಬೇಕು. ಸರಿ ಬನ್ನಿ, ಹೋಗುಮ್ಮ. ಇಷ್ಟೆಲ್ಲ ನಡೆದೋಯ್ತಾ? ನನಗೆ ಗೊತ್ತೇ ಆಗಲಿಲ್ಲ ನೋಡಿ. ಆಮೇಲೆ ವೀರೇಂದ್ರ, ದೇವಸ್ಥಾನದಲ್ಲಿ ಸಿದ್ಧತೆ ಮಾಡ್ಕೊಳ್ಳೋದಿತ್ತು. ಅದಕ್ಕೆ ನೀನು ನಾನು ಸ್ವಾಗತ ಮಾಡೋದಕ್ಕೆ ನನಗೆ ಬರೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಂಬೇಡ. ಊರಿನವರೆಲ್ಲ ಬಂದಿದ್ರಲ್ಲ? ಪರವಾಗಿಲ್ಲ ನರಸಯ್ಯನವ್ರೆ, ಉತ್ಸವ ನಡೆಯೋದು ಮುಖ್ಯ. ಇದೇ ನಿಂತ ಇದ್ದೀರಿ ಪದ್ಮನಾಭ ಅವರೇ, ಕೂತ್ಕೊಳ್ಳಿ. ಅಯ್ಯೋ ಯಜಮಾನ್ರೆ, ನಿಮ್ಮ ಮುಂದೆ ಕೂರದ? ಅರೆ, ಪರವಾಗಿಲ್ಲ ಬಾರಯ್ಯ. ವೀರೇಂದ್ರ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಹಳೆ ಬದುಕನ್ನು ಇನ್ನೂ ಮರ್ತಿಲ್ಲ. ಅದಕ್ಕೆ ನಿನಗೆ ಈಗಲೂ ಹೋಗಿ ಬನ್ನಿ ಅಂತ ಮಾತಾಡಿಸ್ತಾನೆ. ಆದರೆ ಬದಲಾಗಿರೋದು ನೀನು. ಅವನನ್ನು ನೋಡೋ ರೀತಿ, ಮಾತಾಡಿಸೋ ರೀತಿಯೇ ಬದಲಾಗಿಬಿಟ್ಟಿದೆ. ಬದಲಾಗಲೇಬೇಕಲ್ವ ನರಸಯ್ಯನವ್ರೆ? ದೊಡ್ಡ ಯಜಮಾನ್ರು ಹೋದ್ಮೇಲೆ ಆ ಸ್ಥಾನನ ತುಂಬಿದವರು ಇವರೇ ಅಲ್ವಾ? ಇವರಲ್ಲೇ ಅವ್ರನ್ನ ಕಾಣಬೇಕಲ್ವಾ? ಅದು ಬಿಟ್ಟು ಮೊದಲನಾಗೆ ಮಾತಾಡೋಕ್ಕಾಗತ್ತಾ? ಯಾಕಾಗಲ್ಲ? ಮೊದಲೆಲ್ಲ ನೀವು ನನ್ನ ವೀರು ಅಂತ ಕರಿತಾ ಇರ್ಲಿಲ್ವಾ? ಒಟ್ಟಿಗೆ ಒಂದೇ ಸಾಲಿನಲ್ಲಿ ಕೂತು ಊಟ ಮಾಡ್ತಾ ಇರ್ಲಿಲ್ವಾ? ಒಟ್ಟೊಟ್ಟಿಗೆ ಎಷ್ಟು ಕೆಲಸಗಳನ್ನ ಮಾಡಿದ್ದೀವಿ ನಾವು. ಈಗ ಯಾಕಾಗಲ್ಲ? ಅದೆಲ್ಲ ಕಳೆದೋಗಿದ್ದ ದಿನ ಯಜಮಾನ್ರೆ. ನನಗಂತೂ ದೊಡ್ಡ ಯಜಮಾನ್ರು ಇಲ್ಲ ಅಂತಲೇ ಅನಿಸ್ತಾ ಇಲ್ಲ. ಅವ್ರ ಗುಣ, ಅವ್ರ ನಡೆ, ನುಡಿ, ಒಳ್ಳೆತನ ಎಲ್ಲ ನಿಮ್ಮಲ್ಲಿದೆ. ಅವರು ನಿಮ್ಮ ಮೂಲಕನೇ ಜನಗಳ ಸೇವೆ ಮಾಡ್ತಾ ಇದ್ದಾರೆ. ಸರಿ ಬಿಡಿ, ನಿಮ್ಮಿಷ್ಟ. ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಇಲ್ಲ ಅಂದರೆ ನಾನು ಒತ್ತಾಯ ಮಾಡಲ್ಲ.
ಆದರೂ ವೀರೇಂದ್ರ, ಅವತ್ತಿನ ಕಾಲ ಹೇಗಿತ್ತು? ದೊಡ್ಡ ಯಜಮಾನರು ಪಟ್ಟದಲ್ಲಿದ್ದರು. ಅವತ್ತಿನ ಕಾಲದಲ್ಲಿ ಅವರ ಮಾತೆ 10ವರೆಗೂ ವೇದವಾಕ್ಯ ಆಗಿತ್ತು. 10 ಅಂತ ಯಾಕೆ ಹೇಳ್ತೀರಿ ನರಸಯ್ಯನವ್ರೆ? ಸಾಲಿಗ್ರಾಮದಲ್ಲಿ ಕೂತು ದೊಡ್ಡ ಯಜಮಾನರು ಏನಾದ್ರು ನಿರ್ಧಾರ ತಗೋತಾರೆ ಅಂದರೆ ಆಗಿನ ಕಾಲದ ಸರ್ಕಾರ ಅವ್ರ ಮಾತನ್ನ ಚಾಚು ತಪ್ಪದೆ ಕೇಳ್ತಾ ಇತ್ತು. ಹಾಗೆಲ್ಲ ಈ ಊರಿನ ವೈಭವನೇ ಬೇರೆ ಇತ್ತು ಬಿಡಿ. ಯಾವುದೇ ಕೆಲಸ ಆಗಬೇಕು ಅಂದರೂ ಮಿನಿಸ್ಟ್ರುಗಳು ನಮ್ಮೂರಿಗೆ ಬಂದು ಹೋಗ್ತಾ ಇದ್ರು. ಆಗ ನಾವೆಲ್ಲ ಹೇಗಿದ್ವಿ? ಈಗ ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀವಿ, ಮತ್ತೆ ಸೇರಿದ್ದೀವಿ. ಕಾಲ ಬದಲಾಗಿದೆ, ಸಂಬಂಧಗಳು ಬದಲಾಗಿದೆ. ದೊಡ್ಡ ಯಜಮಾನ್ರಿಲ್ಲ ಅನ್ನೋದೊಂದು ಬಿಟ್ಟರೆ ಈ ಮನೆತನಕ್ಕಿರೋ ಗೌರವ ಈಗಲೂ ಕಣ್ಣು ಕಟ್ಟದಾಗಿದೆ. ಅದೆಲ್ಲ ನಿಜನೇ ವೀರೇಂದ್ರ. ಅವತ್ತು ದೊಡ್ಡ ಯಜಮಾನರ ಸೇವೆ ಮಾಡ್ತಿದ್ದವರೆಲ್ಲ ಮತ್ತೆ ಇವತ್ತು ಒಟ್ಟಿಗೆ ಸೇರಿದ್ದೀವಿ. ಆದರೆ ಅವನೊಬ್ಬನು ಬಿಟ್ಟು. ಯಾರ ಬಗ್ಗೆ ಮಾತಾಡ್ತಿದ್ದಾರೆ ನರಸಯ್ಯ ಅವರೇ? ನಮ್ಮ ವೀರೇಂದ್ರನ ಪ್ರಾಣ ಸ್ನೇಹಿತರ ಬಗ್ಗೆ. ಹೌದು, ನಾನು ಅವನ್ನ ತುಂಬ ಸಲ ನೆನೆಸ್ಕೊಂಡಿದ್ದೀನಿ. ಯಜಮಾನ್ರದ್ದು ಅವನದು ಎಂಥ ಒಳ್ಳೆ ಸ್ನೇಹ. ಇಡೀ ಊರೇ ಇವ್ರನ್ನ ಹಾಡಿ ಹೊಗಳ್ತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಒಂದಿನ ಕಣ್ಮರೆ ಆಗಿಬಿಟ್ಟ. ಅವನು ಎಲ್ಲಿದ್ದಾನೋ, ಎಲ್ಲಿ ಹೋದ್ನೋ, ಯಾಕೆ ಹೋದ್ನೋ, ಅವನು ಎಲ್ಲಿದ್ದಾನೋ ಒಂದೂ ಗೊತ್ತಿಲ್ಲ. ನಮ್ಮ ವೀರೇಂದ್ರನ ಅವನು ರಾಮಲಕ್ಷ್ಮಣರು ಹಾಗಿದ್ರು. ಹೌದೌದು, ಒಂದೇ ತಾಯಿ ಮಕ್ಕಳು ಅಲ್ಲದೆ ಇದ್ರು ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿದ್ರು. ಅದೇನು ಕೆಟ್ಟ ಕಾಲನೋ ಏನು, ನಂದಿನಿ ಎಂಬರು ಹೋದ್ಮೇಲೆ ಊರೇ ಬದಲಾಯಿತು. ಅವನೇನು ಬದುಕಿದ್ದಾನೋ ಇಲ್ವೋ, ಬದುಕಿದ್ರು ಅವನು ಎಲ್ಲಿದ್ದಾನೋ ಅದೆಲ್ಲ ನಿಗೂಢವಾಗಿ ಉಳಿದಿದೆ. ಹೌದೌದು, ಈ ಸಲ ಉತ್ಸವನ ಅದ್ದೂರಿಯಾಗಿ ಮಾಡಬೇಕು. ಯಾಕಂದ್ರೆ ಎಷ್ಟೋ ವರ್ಷ ಆದಮೇಲೆ ಊರಬ್ಬ ಮಾಡ್ತಾ ಇದ್ದೀವಿ. ಯಾವುದೇ ಲೋಪಗಳು ಬರಬಾರ್ದು. ಯಜಮಾನ್ರೆ, ಕಷಾಯ. ಇದನ್ನೆಲ್ಲ ನೀನು ಯಾಕಪ್ಪ ತರಕ್ಕೆ? ಆಳು ಹೇಳಿದ್ರೆ ತಂದಿರ್ತಿರಲ್ಲ. ಯಜಮಾನ್ರಿಗೆ ಆಗಾಗ ಟೀ ಕೊಟ್ಟು ಅಭ್ಯಾಸ, ಇವತ್ತು ಕಷಾಯ ಕೊಡ್ತಾ ಇದ್ದೀನಿ ಅಷ್ಟೇ. ನೀವೆಲ್ಲ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಅವ್ರಿಗೇನು ಕೇಳಕ್ಕೆ ಹೋಗಿಲ್ಲ. ಈ ಸುಬ್ಬು ಒಬ್ಬ ಇದ್ರೆ ಸಾಕು. ನಾನು ನನ್ನನ್ನು ಮರೆತರು ಇವನು ನನ್ನ ನೋಡ್ಕೊಳ್ಳೋದನ್ನ ಮರೆಯಲ್ಲ. ಇಷ್ಟೊತ್ತು ಬೇರೆ ಏನೋ ಮಾತಾಡ್ತಾ ಇದ್ರು, ಆದರೆ ನಾನು ಬರ್ತಿದ್ದಾಗೆ ಮಾತನ್ನೇ ಬದಲಾಯಿಸ್ಬಿಟ್ರಲ್ಲ. ಅಂಥದ್ದು ಏನಿರ್ಬೋದು? ಈ ಊರಲ್ಲಿ ಏನೇನೋ ನಡೆದಿದೆ, ಯಾರೋ ಕಾಣ್ತಿಲ್ಲ, ಎಲ್ಲಿ ಹೋದ ಅಂತಲೇ ಗೊತ್ತಿಲ್ಲ ಅಂತಿದ್ರು. ಯಾರಿರ್ಬೋದು? ಯಜಮಾನ್ರ ಸ್ನೇಹಿತ ಅಂತ ಕೇಳ್ದಂಗಿತ್ತು, ಅಂಥವ್ರು ಯಾರು? ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ, ಅಲ್ಲೇ ನಿನ್ನ ಕೊನೆ ಆಗುತ್ತೆ. ಇವರೆಲ್ಲರೂ ಮಾತಾಡ್ತಿರೋದು ಆ ವ್ಯಕ್ತಿ ಬಗ್ಗೆನೇ ಇರ್ಬೋದಾ? ಅವರೇ ಯಜಮಾನ್ರ ಸ್ನೇಹಿತ ಆಗಿರ್ಬೋದಾ? ಈ ವಿಷಯ ಮೊದಲು ಮೇಡಮ್ ಹತ್ರ ಹೇಳಬೇಕು. ಬನ್ನಿ ಬನ್ನಿ ಅಮ್ಮವ್ರೆ. ಅಮ್ಮವ್ರೆ, ನಮ್ಮ ಮನೆ ಚಿಕ್ಕದು, ನೀವು ಸಿಟಿನಾಗಿದ್ದವರು, ಏನು ಅನ್ಕೋಬ್ಯಾಡ್ರಿ. ಅಕ್ಕಪಕ್ಕ ಎಲ್ಲೇ ನೋಡಿದ್ರು ಬರೀ ಮಣ್ಣೆಯ. ಆದರೆ ಈ ಮಣ್ಣೆ ನಮಗೆ ಅನ್ನ ಕೊಡೋದು, ಈ ಮಣ್ಣೆ ನಮಗೆ ಬದುಕನ್ನು ಕಟ್ಕೊಟ್ಟಿರೋದು. ಮಣ್ಣು ಬದುಕನ್ನ ಕಟ್ಕೊಟ್ಟಿದೆ ಅಂದಮೇಲೆ ಅದು ಚಿನ್ನಕ್ಕಿಂತ ಹೆಚ್ಚಲ್ವಾ? ನಿಮ್ಮ ಮನೆ ವಾತಾವರಣ ತುಂಬಾ ಚೆನ್ನಾಗಿದೆ. ಊರಿಂದ ದೂರದಲ್ಲಿ ಮನೆ, ಸುತ್ತಮುತ್ತ ಹಸಿರು, ಈ ಮಡಿಕೆಗಳು, ಮಣ್ಣು, ಮಣ್ಣಿನ ವಾಸನೆ, ಎಷ್ಟು ಚಂದ ಅಲ್ವಾ? ನಿಮ್ಮ ಮನೇಲಿ ಹಸು ಕರುಗಳಿದೆಯಾ? ಹ್ಞೂ ಅಮ್ಮವ್ರೆ, ಎಲ್ಲ ಐತೆ. ಆದರೆ ಇಲ್ಲಲ್ಲ, ಕೊಟ್ಟಿಗೆಯಲ್ಲಿ. ನೀವು ಒಳಗೆ ಬನ್ನಿ.
ಈ ಊರಿಗೆ ಬರಬೇಕು ಅಂತ ಪ್ರಾಣ ಬಿಡ್ತಿದ್ದ ನಮ್ಮ ಮಾವ. ಆದರೆ ಈ ಊರಿಗೆ ಬಂದು ಸಾಯೋಗಾಗ್ತಿದೆ. ಎಲ್ಲದಕ್ಕೂ ಮಣ್ಣಿನ ಋಣ ಅನ್ನೋದು ಇರಬೇಕಲ್ವ. ನಿನ್ನನ್ನು ಬೆಂಗಳೂರಲ್ಲಿ ಸಾಯಿಸ್ಬೇಕು ಅಂತ ಏನೋ ಪ್ಲ್ಯಾನ್ ಮಾಡಿದೆ. ಛೇ, ಅದು ಯಾವುದೂ ವರ್ಕೌಟ್ ಆಗಲಿಲ್ಲ. ಅಕಸ್ಮಾತಾಗಿ ನೀನು ಅಲ್ಲೇ ಸತ್ತಿದ್ರು ಇಲ್ಲೇ ತಂದು ಉಳ್ತಿದ್ರೋ ಏನೋ. ಈಗ ನೀನೇ ಈ ಊರಿಗೆ ಬಂದು ನೀನು ಸಾವಿನ ಹತ್ರದಲ್ಲೇ ನಿಂತಿದ್ಯಾ. ಸಂಬಂಧಿಕರೆಲ್ಲ ಇಲ್ಲೇ ಇದ್ದಾರೆ, ನಿನ್ನ ಪ್ರೀತಿಸೋ ಜನಗಳು ಇಲ್ಲೇ ಇದ್ದಾರೆ. ಇವ್ರುಗಳ ಮುಂದೆ ನೀನು ಸಾಯೋದು ಒಂಥರ ಒಳ್ಳೇದೇ ಬಿಡು. ಹಲೋ, ಫೋಟೋ ಕಳಿಸಿದ್ದೀನಿ. ನಾರ್ತ್ ಇಂಡಿಯನ್ ಹುಡುಗರೇ ಆಗಬೇಕು. ಶಾರ್ಪ್ ಶೂಟರು ತುಂಬಾ ಇದ್ದಾರೆ ಅಲ್ಲಿ. ಲೊಕೇಶನ್ನು ಕಳಿಸಿದ್ದೀನಿ. 1 ಶಾಟ್ ಪೇಮೆಂಟು, ಒಂದೇ ಬುಲೆಟಲ್ಲಿ ಜೀವ ಹೋಗಬೇಕು, ಒಂದೇ ಸರಿ ದುಡ್ಡು ತೊಗೋಬೇಕು. ಸರಿ, ನಾಳೆನೇ ನಾನು ಕಳಿಸಿರೋ ಲೊಕೇಶನಿಗೆ ಬಂದು ಪೊಸಿಷನ್ ತೊಗೊಳ್ಳಿ. ಹಳ್ಳಿ ಜನರ ಜೊತೆಲೇ ಇರಬೇಕು. ಹಳ್ಳಿ ಜನರು ತುಂಬಾ ಬುದ್ಧಿವಂತರಿರ್ತಾರೆ. ಅವ್ರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕಂಡುಹಿಡಿಬಾರ್ದು. ಯಾರ ಹತ್ರನಾದರೂ ಮಾತಾಡೋದಾಗಲಿ, ಯಾರನ್ನಾದರೂ ಪರಿಚಯ ಮಾಡ್ಕೊಳ್ಳೋದಾಗಲಿ, ಇದೆಲ್ಲ ಯಾವುದೂ ಅವಶ್ಯಕತೆ ಇಲ್ಲ. ಉತ್ಸವಕ್ಕೆ ಬೇರೆ ಊರಿಂದ ಬಂದಿದ್ದೀರಾ ಅನ್ನೋ ಹಾಗೆ ಇರಬೇಕು. ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿರಿ. ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನಾನು ಟೈಮ್ ಹೇಳ್ತೀನಿ. ಅಮ್ಮವ್ರೆ ಬನ್ನಿ. ಇದೇನವ ಬೊಂಬೆ ಮಾಡ್ತೀನಿ ಅಂದಳು, ಬೊಂಬೆ ಥರ ಇರೋ ಹೆಣ್ಣು ಮಗಿನ ಕರ್ಕೊಂಬಂದಿದೆಯಲ್ಲವ. ಅಜಯ, ಇವ್ರು ಯಾರು ಗೊತ್ತಾ? ಮಿನಿಸ್ಟ್ರು ಸಾಹೇಬ್ರಿಗೆ PA. ಹೌದೇನವ? ಓ, ತಪ್ಪಾಯ್ತು ಕಣವ, ನಂಗೆ ಗೊತ್ತಾಗ್ಲಿಲ್ಲ. ಸಾವಿತ್ರಿ ಗೆಳತಿ ಅಂದ್ಕೊಂಡು ಏನೇನೋ ಅಂದ್ಬಿಟ್ಟೆ ಕಣವ, ಕ್ಷಮಿಸ್ಬಿಡವ. ಅಯ್ಯೋ ಪರವಾಗಿಲ್ಲ, ನೀವು ಹಾಗೆ ಅನ್ಬೋದು. ನಾನೀಗ ಸಾವಿತ್ರಿಗೆ ಹೇಳ್ತೇನೆ, ನನಗೆ ಸಾವಿತ್ರಿ ಈಗ ಸಿಕ್ಕಿರೋ ಹೊಸ ಫ್ರೆಂಡ್ ಅಂತ ಹೇಳ್ಬೋದು. ಅದು ನಿಮ್ ದೊಡ್ಡ ಗುಣ ಅವ. ನೀವೆಲ್ಲಿ ಸಾವಿತ್ರಿ ಅಲ್ಲವ, ನೀವು ಯಾವಾಗಲೂ ಮಿನಿಸ್ಟರ್ ತವ ಕೆಲಸ ಮಾಡ್ಕೊಂಡಿರೋರು. ಅದ್ರ ಸಾವಿತ್ರಿ ಆ ಸಾಹೇಬ್ರು ನೋಡಕ್ಕೆ ವರ್ಷಗಟ್ಟಲೆ ಕಾಯ್ತಾ ಇರೋಳು ಸಾವಿತ್ರಿ. ಇವಳಿಗೂ ನಿಮಗೂ ಗೆಳತನ ಅಂದ್ರೆ ನಂಬಕ್ಕೆ ಆಗಕ್ಕಿಲ್ಲ ಕಣವ. ನಂಬಕ್ಕಾಗದೇ ಇರುವಂಥದ್ದು ಎಷ್ಟೋ ನಡೆಯುತ್ತೆ ತಾತ. ನನ್ನ ಪಾಲಿಗೆ ಈ ಸಾಲಿಗ್ರಾಮ ಅನ್ನೋ ಊರಿರೋದು, ನಾನು ಇಲ್ಲಿಗೆ ಬರೋದು, ಇದೆಲ್ಲ ನಂಬಕ್ಕಾಗದೇ ಇರುವಂಥದ್ದು. ಅದೆಲ್ಲ ಬಿಡಿ, ನೀವು ಮಡಿಕೆಗಳು ಮಾಡ್ತೀರಲ್ಲ, ಅದು ಬಿಸ್ನೆಸ್ ಹೇಗಿದೆ? ಚೆನ್ನಾಗಿದೆಯಾ? ಅಯ್ಯೋ ಅಮ್ಮರೇ, ಇದ್ರನಾಗೆ ನಾವು ಬಿಸ್ನೆಸ್ ಎಲ್ಲ ಮಾಡೋಕ್ಕಿಲ್ಲ. ಏನೇ ಇದ್ರು ಮಡಿಕೆ ಮಾಡೋದು ಮಾರೋದು ಅಟ್ಟೆಯ. ನಿಮಗೆ ಆಯಾಸ ಆಗಿರ್ತೈತೆ, ಒಸಿರಿ ನೀರು ಕೊಡ್ತೀನಿ. ಇದೇನಿದು? ನಿಮ್ಮ ಮನೆಯಲ್ಲಿ ಮಣ್ಣಿನ ಮಡಿಕೆನೇ ಯೂಸ್ ಮಾಡೋದಾ? ಮತ್ತೆ ನಮ್ಮ ಮಣ್ಣಾಗಿರೋ ಶಕ್ತಿನೇ ಬ್ಯಾರೆ. ನೀವು ಕುಡೀರಿ, ನಿಮ್ಗೆ ಗೊತ್ತಾಯ್ತದೆ. ನೀರು ಎಷ್ಟು ತಣ್ಣಗಿದೆ, ತುಂಬಾ ಸ್ವೀಟ್ ಆಗಿದೆ ಅಲ್ವಾ? ಮತ್ತೆ ನೀವು ಸಿಟಿನಾಗೆ ಬಳಸ್ತಿರಲ್ಲ ಫ್ರಿಡ್ಜು, ಅದಕ್ಕಿಂತ 100 ಪಟ್ಟು ದೇಹಕ್ಕೆ ತಂಪಿದು. ನಿಮ್ಮ ಮಾತು ನಿಜ ಅಂತ. ಮಣ್ಣಿನ ಜೀವನ ಅನ್ಕೊಂಡಿರೋ ನಿಮ್ಮನ್ನ ನಿಜವಾಗ್ಲೂ ಮಣ್ಣಿನ ಮಕ್ಕಳು ಅಂತಾನೆ ಕರಿಬೇಕು.